ರಾಜ್ಯ ರಾಜಕಾರಣದಲ್ಲಿ ಎದ್ದಿರುವಂತಹ ಸಿಎಂ ಕುರ್ಚಿ ವಿಚಾರದ ಚರ್ಚೆ 2 ದಿನಗಳಿಂದ ಸೈಲೆಂಟ್ ಆಗಿತ್ತು. ಆದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿರೋದ್ರಿಂದ ಮತ್ತೆ ವೈಲೆಂಟ್ ಆಗ್ತಾ ಇದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಸುಪ್ರೀಂ ವಕೀಲರ ಭೇಟಿಗೆ ಹೋಗಿದ್ರು. ಅದರ ಹಿಂದೆ ವರಿಷ್ಠರ ಭೇಟಿ ವಿಚಾರವೇ ಮುಖ್ಯವಾಗಿದೆ. ತಮ್ಮ ಸಿಎಂ ಕನಸನ್ನ ವರಿಷ್ಠರ ಮುಂದೆ ಪ್ರಸ್ತಾಪಿಸುವ ಸಾಧ್ಯತೆಗಳಿವೆ. ಹಾಗಾಗಿ ಡಿಕೆಶಿ ದೆಹಲಿ ಭೇಟಿ ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ನವೆಂಬರ್ ಕ್ರಾಂತಿ ಚರ್ಚೆ ಮಧ್ಯೆ ದೆಹಲಿಗೆ ತೆರಳಿದ ಡಿಕೆಶಿ ಇಂದು ವರಿಷ್ಠರನ್ನ ಭೇಟಿ ಮಾಡಲಿರುವ ಟ್ರಬಲ್ ಶೂಟರ್. ಕಳೆದ ಹಲವು ದಿನಗಳಿಂದ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿ ನಡೆದಿತ್ತು. ನವೆಂಬರ್ ಕ್ರಾಂತಿಗೆ ದಿನಗಳು ಹತ್ತಿರವಾಗ್ತಿವೆ ಅಂತ ಸದ್ದು ಮೂಡಿತ್ತು. ಆದರೆ 2 ದಿನಗಳಿಂದ ಈ ವಿಚಾರ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿರೋದ್ರಿಂದ ಮತ್ತೆ ಕಾವು ಹೆಚ್ಚಾಗ್ತಿದೆ. ಸುಪ್ರೀಂನಲ್ಲಿ ಮೇಕೆದಾಟು ಯೋಜನೆ ವಿವಾದ ಕುರಿತ ವಿಚಾರಣೆ ಚರ್ಚೆಗೆ ಬರ್ತಿರೋದ್ರಿಂದ ವಕೀಲರ ಭೇಟಿಗೆ ಡಿಸಿಎಂ ಹೋಗಿರೋದು ಅಧಿಕೃತ ಮಾಹಿತಿ. ಆದರೆ ಅದರ ನೆಪದಲ್ಲೇ ವರಿಷ್ಠರನ್ನ ಭೇಟಿ ಮಾಡುವ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 20ಕ್ಕೆ ಸರ್ಕಾರ 2 ವರ್ಷ ಪೂರೈಸ್ತಾ ಇರೋದ್ರಿಂದ ಸಹಜವಾಗಿ ನನಗೆ ಉಳಿದ ಅವಧಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಿಸಬೇಕೆಂಬ ಬೇಡಿಕೆಯನ್ನ ಇಡೋದೇ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ನನ್ನದು ಮಹತ್ವದ ಪಾತ್ರ ಇದೆ. ಹಿಂದೆ ಹೇಳಿದ ಹಾಗೆ 2.5 ವರ್ಷ ಸಿದ್ದರಾಮಯ್ಯ, ಉಳಿದ 2.5 ವರ್ಷ ನನಗೆ ಕೊಡ್ತೀವೆಂದು ಭರವಸೆ ಕೊಟ್ಟಿದ್ರಿ. ಈಗ ಅದನ್ನ ಈಡೇರಿಸಿ ಅಂತ ವರಿಷ್ಠರನ್ನ ಮನವಿ ಮಾಡಲಿದ್ದಾರೆ. ಬಿಹಾರ ಚುನಾವಣೆಯವರೆಗೆ ಯಾರು ದೆಹಲಿಗೆ ಬರಬೇಡಿ ಅಂತ ಖರ್ಗೆ ಅವರು ತಾಕೀತು ಮಾಡಿದ್ರು. ಅವರ ಮೂಲಕವೇ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ನಡೆಸೋಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಸರ್ವವಿದಿತ. ಇವೆಲ್ಲವೂ ಕೂಡ ಊಹಾಪೋಹ. ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾವುದು ಕೂಡ ಪಕ್ಷದ ಮುಂದೆ ಇಲ್ಲ. ಯಾವ ವಿಚಾರನೂ ಕೂಡ ಇಲ್ಲ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನನೂ ಅವರೇ ಮುಖ್ಯಮಂತ್ರಿ, ಮುಂದಕ್ಕೂ ಇರ್ಬೋದು. ದೆಹಲಿಗೆ ಬರಬೇಡಿ ಅಂದ್ರೂ ಡಿಕೆಶಿ ಹೋಗಿದ್ದೇಕೆ? ಡಿಸಿಎಂ ವರಿಷ್ಠರ ಭೇಟಿಯ ಹಿಂದಿನ ಲೆಕ್ಕಾಚಾರವೇನು? ಇನ್ನು ಸಂಪುಟ ಪುನಾರಚನೆ ವಿಚಾರವಾಗಿ ಹಲವರು ದೆಹಲಿ ಕಡೆ ಮುಖ ಮಾಡಿದ್ರು. ಬಿಹಾರ ಚುನಾವಣೆ ಮುಗಿಯೋವರೆಗೂ ಯಾರು ದೆಹಲಿ ಕಡೆ ಬರಬೇಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಾಕೀತು ಮಾಡಿದ್ರು. ಆ ಕಾರಣಕ್ಕೆ ಮೊನ್ನೆ ದೆಹಲಿಗೆ ತೆರಳಬೇಕಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಪ್ರಯಾಣ ಮುಂದೂಡಿದ್ರು. ಆದರೆ ಡಿಕೆ ಶಿವಕುಮಾರ್ ನೀರಾವರಿ ಇಲಾಖೆಯ ಕೇಸ್ ವಿಚಾರದ ನೆಪದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮೂಲಕವೇ ರಾಹುಲ್ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ಬಿಹಾರದ ಮೊದಲ ಹಂತದ ಮತದಾನ ನಡೆಯಲಿದ್ದು 2 ದಿನಗಳ ಹಿಂದೆಯೇ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಬಿದ್ದಿದೆ. ಹಾಗಾಗಿ ರಾಹುಲ್, ಪ್ರಿಯಾಂಕಾ ಖರ್ಗೆ ಅವರು ದೆಹಲಿಗೆ ವಾಪಸ್ಸಾಗಿದ್ದಾರೆ. ಮತ್ತೆ ಅವರು 2ನೇ ಹಂತದ ಮತಕ್ಷೇತ್ರಗಳಲ್ಲಿ ಪ್ರಚಾರ ಆರಂಭಿಸಲಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ರಂದು ದೆಹಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಸಂಪುಟ ಪುನಾರಚನೆಗೆ ಅನುಮತಿ ಪಡೆಯುವುದಕ್ಕೆ ಹೊರಟಿದ್ದಾರೆ. ಸಂಪುಟ ಪುನಾರಚನೆಗೆ ಅನುಮತಿ ಸಿಕ್ಕರೆ ಸಿಎಂ ಬದಲಾವಣೆ ಚರ್ಚೆ ಮುಂದಕ್ಕೆ ಹೋಗಲಿದೆ. 2 ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡೇ ಡಿಕೆ ಶಿವಕುಮಾರ್ ರಾತ್ರಿಯೇ ವರಿಷ್ಠರ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ಆದರೆ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಅದು ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ, ಸಿದ್ದರಾಮಯ್ಯನವರಲ್ಲ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ, ಎಂ ಬಿ ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಮಾದೇವಪ್ಪ ಅವರು ಇರ್ಬೋದು, ಎಲ್ಲ ಸಮುದಾಯವನ್ನು ಸೇರಿ ನಾವು ಪಕ್ಷವನ್ನು ಕಟ್ಕೊಂಡು ಬಂದಿದ್ದೇವೆ. ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡಿದ್ರು ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಒಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಮನದಿಂಗಿತವನ್ನ ಅವರ ಮುಂದಿಡಲಿದ್ದಾರೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಗದೆ ಹೋದ್ರೆ ಡಿಕೆ ಶಿವಕುಮಾರ್ ಆಸೆ ಕನಸಾಗೆ ಉಳಿಯಬಹುದು. ಕಾರಣ ಬಿಹಾರ ಚುನಾವಣೆ ಫಲಿತಾಂಶ 14ರಂದು ಹೊರಬೀಳಲಿದ್ದು 15ರಂದು ಸಿಎಂ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಹೀಗಾಗಿ ಸಿಎಂ ಕೈ ಮೇಲಾಗಬಹುದು. ಅಷ್ಟರೊಳಗೆ ತಮ್ಮ ಆಸೆ ಈಡೇರಿಕೆಗೆ ಡಿಕೆ ಶಿವಕುಮಾರ್ ತೀವ್ರ ಪ್ರಯತ್ನ ನಡೆಸಿರುವುದು ಗುಟ್ಟಾಗೇನೂ ಉಳಿದಿಲ್ಲ. ರಾಜಪ್ಪ ಸುತ್ತು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.